ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ನವುಲೆ ಶಿವಮೊಗ್ಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಶುದ್ಧ ಹಾಲು ಉತ್ಪಾದನೆಯ ಕ್ರಮಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ಮೊದಲಿಗೆ ಹಸುವಿನ ಶುಚಿತ್ವ. ಶುದ್ಧ ಹಾಲು ಉತ್ಪಾದನೆಯಲ್ಲಿ ಹಸುವಿನ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಆದ್ದರಿಂದ ಪ್ರತಿದಿನ ಹಸುವನ್ನು ಸ್ವಚ್ಛವಾಗಿ ತೊಳೆಯಬೇಕು. ಹಸುವು ಕಸ, ಸಗಣಿ ಹಾಗೂ ಕೀಟಗಳಿಂದ ಮುಕ್ತವಾಗಿರಬೇಕು. ಮುಂದಿನ ಹಂತ ಕೊಟ್ಟಿಗೆಯ ಸ್ವಚ್ಛತೆ. ಯಾವಾಗಲೂ ಹಾಲು ಕರೆಯುವ ವಾತಾವರಣವು ಸ್ವಚ್ಛವಾಗಿರಬೇಕು. ಇಲ್ಲವಾದಲ್ಲಿ ಸೂಕ್ಷ್ಮಾಣುಜೀವಿಗಳು ಮೊಲೆತೊಟ್ಟುವಿನ ಮೂಲಕ ಕೆಚ್ಚಲನ್ನು ಸೇರಿ ಕೆಚ್ಚಲುಬಾವು ಬರುವ ಸಾಧ್ಯತೆ ಇರುತ್ತದೆ. ಸ್ವಚ್ಛವಾದ ಕೊಟ್ಟಿಗೆಯಲ್ಲಿ ಹಸುವನ್ನು ಕಟ್ಟಬೇಕು. ಹಾಲು ಕರೆಯುವಾಗ ಹಸುವನ್ನು ಕಾರ್ಯನಿರತವಾಗಿಡುವ ಉದ್ದೇಶದಿಂದ ಹಿಂಡಿ ಅಥವಾ ಬೂಸವನ್ನು ಇಡಬೇಕು. ಹಾಲು ಕರೆಯುವ ಪಾತ್ರೆಯನ್ನು ಸ್ವಚ್ಛವಾಗಿ ತೊಳೆಯಬೇಕು. ನಂತರ ಹಾಲು ಕರೆಯುವ ವ್ಯಕ್ತಿಯು ಕೂಡ ತಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಹಾಲು ಕರೆಯುವ ಮುನ್ನ ಉಗುರು ಬೆಚ್ಚನೆಯ ನೀರಿನಲ್ಲಿ ಕೆಚ್ಚಲನ್ನು ತೊಳೆಯಬೇಕು ಹಾಗೂ ತೊಳೆದ ನಂತರ ಒಂದು ಶುದ್ಧ ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸಬೇಕು. ನಂತರ ಹಾಲನ್ನು ಕರೆಯಬೇಕು. ಎಷ್ಟೇ ಹಾಲು ಕೊಡುವ ಹಸು ಆದರೂ ಸಹ 7ರಿಂದ 8 ನಿಮಿಷದೊಳಗೆ ಹಾಲನ್ನು ಕರೆಯಬೇಕು. ಇಲ್ಲವಾದಲ್ಲಿ ಹಸುಗಳು ಹಾಲನ್ನು ಹಿಡಿದಿಟ್ಟುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೆಚ್ಚು ಹಾಲು ಕೊಡುವ ಹಸುಗಳಲ್ಲಿ 2 ಹಾಲು ಕರೆಯುವುದು ಸೂಕ್ತ. ಕೆಚ್ಚಲಲ್ಲಿ ಹಾಲು ಉಳಿಯದಂತೆ ಸಂಪೂರ್ಣವಾಗಿ ಕರೆಯಬೇಕು. ಕರೆದ ಹಾಲನ್ನು ಒಂದು ಶುದ್ಧ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡಬೇಕು. ಹಾಲು ಕರೆದ ನಂತರ ಕೆಚ್ಚಲನ್ನು ಮತ್ತೊಮ್ಮೆ ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಿ ಶುದ್ಧ ಬಟ್ಟೆಯಿಂದ ಒರೆಸಬೇಕು. ಕರೆದ ಹಾಲನ್ನು ಸೋಸಿ ಸಣ್ಣ ಬಾಯಿ ಇರುವ ಕ್ಯಾನಿನಲ್ಲಿ ಹಾಕಿ ಬಾಯನ್ನು ಮುಚ್ಚಿ ಸಾಗಿಸಬೇಕು. ಇದೇ ಶುದ್ಧ ಹಾಲು ಉತ್ಪಾದನೆಯ ಪದ್ಧತಿ. ಧನ್ಯವಾದಗಳು.